ಮಂಡಿ ಟಚ್ ಹೋಗ್ತಾ ಹಿಂದೆ ಕೂತ್ಕೋಬೇಕು ಸ್ವಲ್ಪ. Guys, finally I got this pizza for Harsa. ನಿಮ್ದು ಬೈಕ್ನ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ಇದು ನಮ್ಮ XP ಗರ್ಲ್ಸ್. ಸೊ ನಾನು ವೀಡಿಯೋ ಆಗದೆ ತುಂಬ ದಿನ ಆಗಿತ್ತು. ಹಾಗೆ ಇವತ್ತೊಂದು ವೀಡಿಯೋ ಮಾಡೋಣ ಅನ್ಸ್ಕೊಂಡೆ. ಆಫೀಸಿಂದ ಜಸ್ಟ್ ಬಂದೆ ಅಷ್ಟೇ, 7:30 ಆಗಿದೆ. ಸ್ವಲ್ಪ ವರ್ಷಂಗೆ ಹುಷಾರಿರಲಿಲ್ಲ, ಹಾಗೆ ಅವ್ನು ನೋಡೋಕೆ ಹೋಗೋಣ ಅಂದ್ಕೊಂಡೆ. ಹಾಗೆ ಒಂದು ನೈಟ್ ಸೋಲೋ ರೈಡ್ ಕೂಡ ಆಗುತ್ತೆ. ಅವ್ನ ಮನೆ ಇಲ್ಲಿಂದ ನೈಸ್ ರೋಡಿಂದ ಹೋದರೆ ಒಂದು 38 ಕಿಲೋಮೀಟ್ರ್, ನಿಯರ್ 40 ಕಿಲೋಮೀಟ್ರು. ನೋಡಿ, ಒಂದು ರೈಡೇ ಆಗಿಬಿಡುತ್ತೆ, ಒಂದು ದೊಡ್ಡ ರೈಡ್ ಆಗುತ್ತೆ ನನಗೆ. ಸೊ ಅದಕ್ಕೆ ಎಣಿಸ್ಕೊಂಡೆ ವೀಡಿಯೋ ಮಾಡ್ತಾನೆ ಹೋಗೋಣ. ಸುಮ್ಮನೆ 38 ಕಿಲೋಮೀಟ್ರ್ ಒಬ್ಬಳೇ ಏನಕ್ಕೆ ಹೋಗಲಿ, ನಿಮ್ಮ ಜೊತೆ ಮಾತಾಡ್ತಾ. ಹಾಗೆ ನಾನು R3 ಬಂದಮೇಲೆ ತುಂಬ ವೀಡಿಯೋಸ್ ಹಾಕ್ಬೇಕು ಅಂದ್ಕೊಂಡಿದ್ದೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಪ್ರಾಪರ್ ಗಾಡಿದು ಇನ್ನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಹೋಗ್ತಾ ಒಂದು ಪ್ರಾಪರ್ ಗಾಡಿ ವೀಡಿಯೋ ಅಂತಲ್ಲ, ಸುಮ್ಮನೆ ಒಂದು ವೀಡಿಯೋ ಮಾಡೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹೋಗ್ತಾ ಮಾತಾಡೋಣ. ಟೈಮ್ ಆಗಿದೆ ಆಲ್ರೆಡಿ, ಆ್ಯಂಡ್ ಬರೋದ್ರೊಳಗೆ ತುಂಬ ಟೈಮ್ ಆಗಿಬಿಡುತ್ತೆ ಆಮೇಲೆ. ಲೆಟ್ಸ್ ಗೋ. ಸೊ ಗೈಸ್, ನಾನು ಹೊರಟೆ. ನನ್ನ ಗಾಡಿ ಬಂದುಬಿಟ್ಟು ಅಲ್ಲಿದೆ. ನಂಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಿದೆಯೋ ಇಲ್ವಾ ಅಂತ. ಬೆಳಕಿಲ್ಲ ಅಲ್ವಾ? ಒಂದ್ಸಲ ರೋಡ್ಗೆ ಹೋದ್ಮೇಲೆ ಮಾಡೋಣ, ಇಲ್ಲಿ ವೇಸ್ಟ್ ವೀಡಿಯೋ ಮಾಡೋದು. ಹೊರಗಚ್ಚ ಎಲ್ಲ ಒಳ್ಳೇದಾಗ್ಲಪ್ಪ. ರಾತ್ರಿ ಓಡ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಇಲ್ಲಿಂದ ಅಲ್ಲಿ ತನಕ ಹೋಗೋದು ಮಾಡೋದು ವೇಸ್ಟು, ಏನಕ್ಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ನೈಸ್ ರೋಡ್ ಎಂಟರ್ ಆಗ್ತಿದ್ದಂಗೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಗೈಸ್, ಎಂಟರ್ ಆಗ್ತಾಯಿದ್ದೀನಿ ಈಗ. ಸೊ ಇಲ್ಲಿಂದ ಕ್ರೇಜಿಯಾಗಿರುತ್ತೆ. ಹೆಂಗೆ ಅಂದರೆ ಫುಲ್ಲು ಖಾಲಿ. ಐ ಹೋಪ್ ಖಾಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಖಾಲಿ ಇದ್ದರೆ ಚೆನ್ನಾಗಿರ್ತಿತ್ತು. ಆ ಸಿಟಿಯಲ್ಲಿ ಹೋಗೋಕ್ಕಿಂತ ಇದು ಎಷ್ಟೋ ಬೆಟರು ಗೈಸ್. ಏನಕ್ಕೆ ಅಂದರೆ ಆ ಸಿಟಿಯಲ್ಲಿ ಲೈಕ್ ಲಿಟ್ರಲಿ ಸಾಕಾಗಿ ಹೋಗುತ್ತೆ, ಮೂವೇ ಆಗಲ್ಲ ಯಾರು. ಅದಕ್ಕೆ ಐ ಥಾಟ್ ಬೆಟರ್ 70 ರೂಪಾಯಿ ಹೋದ್ರು ನೈಸ್ ರೋಡೇ ಬೆಟರ್ ಗೈಸ್. ಏನೋ ಲಿಂಕ್ ರೋಡ್ ಏನೋ ಅಂತಾರೆ, ಯಾವುದಕ್ಕೆ ಹೋಗಲಿ ಅಂತ ನೋಡ್ತಾ ಇದ್ದೀನಿ. ಯಾವುದಕ್ಕೆ ಹೋಗಲಿ, ಜಾಸ್ತಿ ಆಗೋಯ್ತು ಅನ್ಸುತ್ತೆ. ಇದೇ ಬೆಟರ್. ಸೊ ಲಿಂಕ್ ರೋಡ್ಗೆ ತಗೊಬೇಕು. ಲಿಂಕ್ ರೋಡ್ ಚೀಟಿನ ಆರಾಮಾಗಿ ಇಟ್ಕೊಬೇಕು, ಏನಕ್ಕಂದರೆ ಕಳೆದೋದ್ರೆ ಮತ್ತೆ ಪೇ ಮಾಡಬೇಕಲ್ಲ ಅಲ್ಲಿ. ಅದಕ್ಕೆ ಸೊ 32 ಇದೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಲೆಟ್ಸ್ ಸ್ಟಾರ್ಟ್ ಬೇಬಿ, ಲೆಟ್ಸ್ ಗೋ. ಟಯರ್ ಬ್ಲಾಸ್ಟ್ ಆಯಿತು ಗಾಡಿದು. ಯಾವುದೋ ಗಾಡಿ ಟಯರ್ ಬ್ಲಾಸ್ಟ್ ಆಯಿತು ಮಾತ್ರ. ಅಲ್ಲ, ಈಗ ವೈಸರ್ ಮುಚ್ಚಿದ್ರೆ ನಿಮಗೆ ಕೇಳಿಸುತ್ತೆ ಚೆನ್ನಾಗಿ. ನಾನು ವೈಸರ್ ಮುಚ್ಚಿದ್ರೆ ಇದು ಯಾವತ್ತೂ ಕೇಳಿಸಲ್ಲ, ಆ ಥರ ಹೋಗ್ಬೇಕು ನನ್ನ ವಾಯ್ಸ್. ಬಿಕಾಸ್ ಹೆವಿ ಲೈಕ್ ಫುಲ್ ಬ್ಲ್ಯಾಕ್ ಅಲ್ವಾ ಇದು. ನೋಡಿ ಎಷ್ಟು ಗಾಡಿ ಇದೆ. ಏನು ಶೇರ್ ಮಾಡ್ಕೊಬೇಕು ಅಂತಿದ್ದೆ ಅಂದರೆ, ನಾನು ಗಾಡಿ ತಗೊಂಡಾಗಿಂದ ತುಂಬ ರೇರ್ ಓಡಿಸಿರೋದು ಈ ಗಾಡಿನ. ಅದಕ್ಕೆ ನನಗನ್ಸುತ್ತೆ ನಾನು ತುಂಬ ಲೈಕ್ ನನಗಿದ್ರಲ್ಲಿ ಕಾಣಿಸ್ತಾನೆ ಇಲ್ಲ ಮಿರರಲ್ಲಿ. ನಾನು ತುಂಬ ಅಟ್ಯಾಚ್ ಆಗಿಲ್ಲ ಇನ್ನು ಈ ಗಾಡಿಗೆ ಅನಿಸ್ತು. ಬಟ್ ನಾನು ನಿನ್ನೆ ಈ ಗಾಡಿನ ವಾಪಸ್ ನನ್ನ ಹತ್ರ ತೊಗೊಂಬಂದೆ. ಆ್ಯಂಡ್ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿದೆ, ನಾನು ಇದನ್ನು ತುಂಬ ಲೈಕ್ ಪ್ರೀತಿಯಿಂದ ನೋಡ್ಕೊಬೇಕು ಅಂತ ತೊಗೊಂಡಿರೋ ಗಾಡಿ. ಆ ಥರ ಲೈಕ್ ಇಗ್ನೋರ್ ಮಾಡಿ ಬಿಡೋಕ್ಕಾಗಲ್ಲ. ಅದಕ್ಕೆ ಏನು ಅನಿಸ್ತೆ ಅಂದರೆ, ತುಂಬ ಚಂದವಾಗಿ ನೋಡ್ಕೊಬೇಕು. ಆ್ಯಕ್ಚುಲಿ ನಾನು ಅಷ್ಟೆಲ್ಲ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ವೀಡಿಯೋಸಲ್ಲಿ. ಬಟ್ ನಾನು ಮೊನ್ನೆ ಏನೋ ಮಾತಾಡಿದ್ದೆ. ಹೆಂಗೆ ಅಂದರೆ, ಏನು ಮಾತಾಡಿದ್ದೆ ಗೈಸ್ ನನಗೇನು, ನಾವು ಎಷ್ಟು ಕಷ್ಟಪಟ್ಟರು ನಮಗೆ ಲೈಕ್ ಏನಂತಾರೆ, ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಯಾರೋ ನಂಗೆ ಕಮೆಂಟ್ ಹಾಕಿದ್ರು, ಅಲ್ಲ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ವೀಡಿಯೋ ಮಾಡೋದು ನಿಲ್ಲಿಸಿ ಅಂತ. ಫಸ್ಟ್ ಆಫ್ ಆಲ್, ನಾವು ವೀಡಿಯೋದ್ರಿಂದ ಕೋಟಿಗಟ್ಟಲೆ ಇಲ್ಲ ಲಕ್ಷಗಟ್ಟಲೆ ದುಡಿತೀವಿ ಅನ್ನೋದು ನಿಮ್ಮದು ಭ್ರಮೆ, ಓಕೆನಾ? ನಾವು ಒಂದು ನಮ್ಮ ಖುಷಿಗೋಸ್ಕರ ಮಾಡ್ತೀವಿ. ಇನ್ನೊಂದು, ಐ ಹೋಪ್ ಒಂದು 100 ಮೆಂಬರ್ಸ್ ನನ್ನ ವೀಡಿಯೋ ನೋಡ್ತಿದ್ರೆ ಅದರಲ್ಲೊಂದು 10 ಮೆಂಬರ್ಸ್ ಆದರೂ ಖುಷಿ ಪಟ್ಕೊಂಡು ನಗಾಡ್ಕೊಂಡು ವೀಡಿಯೋ ನೋಡ್ತಾರೆ. ಇಲ್ಲ, ನಾನು ಈ ಥರ ನಂದು ಈ ಥರ ಡ್ರೀಮ್ ಇದೆ, ಇದಕ್ಕೋಸ್ಕರ ನಾನು ಕಷ್ಟಪಡಬೇಕು ಅನ್ನೋ ಏನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. 10
ನಂಬಿಡಿ 5 ಜನಕ್ಕಾದರೂ ಸಿಕ್ಕಿರುತ್ತೆ ಅಂತ ಆರಾಮ್ಸೆ ಕಮೆಂಟ್ ಹಾಕ್ಬೋದು. ಎಷ್ಟು ಹೇಳಿ ಬರೆಯೋದು ಅಲ್ವಾ, ಆರಾಮ್ಸೆ ಕುತ್ಕೊಂಡು ಬರೀತೀರಾ, ಏನಿಲ್ಲ ಹಿಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ಬಿಡ್ತೀರಾ, ಸ್ಟಾಪ್ ಡೂಯಿಂಗ್ ದಿಸ್, ಹಾಗೆ ಹಿಂಗೆ ಕೆಟ್ಟದಾಗಿ ಏನೋ ಒಂದು ಕಮೆಂಟ್ ಹಾಕ್ಬಿಡ್ತೀರಾ. ಬಟ್ ಅದು ಇಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಟೈಮನ್ನ ಸ್ಪೆಂಡ್ ಮಾಡಿ ಒಂದು ವೀಡಿಯೋಗೋಸ್ಕರ, ಆ ವಿಡಿಯೋ ಮಾಡಿ ನಾವು ಎಡಿಟ್ ಮಾಡಿ ನಮ್ಮ ಟೈಮನ್ನು ಅದಕ್ಕೋಸ್ಕರ ಕೊಟ್ಟು ತೆಗೆದು ವಿಡಿಯೋ ಹಾಕಿದವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ವಿಲ್ ನಾಟ್ ಸ್ಟಾಪ್ ಡೂಯಿಂಗ್ ದಿಸ್, ಬಟ್ ಹೋಪ್ಫುಲಿ ಅದು ನಿಮ್ಮ ಕ್ಯಾರೆಕ್ಟರ್ನ ತೋರಿಸ್ತು ಹೆಂಗಿದ್ದೀರಾ ನೀವು ಅಂತ ಬಿಟ್ಟಾಕಿ. ಗಾಡಿಗೆ ಆ್ಯಕ್ಚುಲಿ ಎಷ್ಟು ಏನು ಜಾಸ್ತಿ ಖರ್ಚು ಮಾಡಿಲ್ಲ, ಆ್ಯಕ್ಚುಲಿ ಮಾಡಿದ್ದೀನಿ ಬಟ್ ಮಾಡಿಲ್ಲ ಎರಡೂ ಹೇಳ್ಬೋದು. ಸೊ ಇನ್ನು ಗಾಡಿ ಮೇಲೆ ತುಂಬ ಪ್ಲ್ಯಾನ್ಸ್ ಇದ್ದರೆ ಆಗಿಲ್ಲ, ನನಗೆ ರಜೆ ಸಿಗಬೇಕಲ್ಲ, ರಜೆಗಿಂತ ನನಗೆ ಫ್ರೀ ಸಿಗಬೇಕಲ್ಲ. ನಾನು 7 ಗಂಟೆ ಮೇಲೆ ಹೋಗ್ತೀನಿ ಅಂದರೆ ಯಾವ ಶಾಪ್ ಓಪನ್ ಇರುತ್ತೆ ಹೇಳಿ ಅಲ್ವಾ, ಆಬ್ವಿಯಸ್ಲಿ ಯಾವ ಶಾಪ್ ಓಪನ್ ಇರೋಲ್ಲ. ಅದಕ್ಕೆ ಟೈಮ್ ತೊಗೊಂಡು ಗಾಡಿ ಲೀಸ್ಟ್ ಮಾಡಿದ್ದೀನಿ ಏನೆಲ್ಲ ಮಾಡಿಸ್ಬೇಕು ಅಂತ, ನಿಮಗೂ ಹೇಳ್ತೀನಿ ಏನೆಲ್ಲ ಮಾಡಿಸ್ತೀನಿ ಅಂತ. ಪ್ರಾಪರಾಗಿ ನೆಕ್ಸ್ಟಿಂದ ಎಲ್ಲ ವೀಡಿಯೋ ಹಾಕ್ತೀನಿ ಗೈಸ್, ನಿಮಗೆ ಪ್ರಾಪರಾಗಿ ವೀಡಿಯೋ ಹಾಕ್ತೀನಿ, ಏನೇನು ಮಾಡಿಸಿದ್ದೀನಿ, ಸಣ್ಣ ಪುಟ್ಟ ಏನು ಚೇಂಜಸ್ ಮಾಡಿಸಿದ್ದೀನಿ, ಯಾವ ಕಲರಲ್ಲಿ ತೊಗೊಂಡೆ ಎಲ್ಲ ನಿಮ್ಗೆ ಹೇಳ್ತೀನಿ. ಓಕೆ ಗೈಸ್, ಈಗ ನೆಕ್ಸ್ಟ್ ಟರ್ನ್ ತೊಗೊಂಡ್ರೆ ಲೆಫ್ಟಿಗೆ ಟರ್ನ್ ತೊಗೊಬೇಕು, ಮುಂದೆ ತೊಗೊಂಡು ಸೀದಾ ಹೋಗ್ಬೇಕು. ನಿಮ್ಮದು ಬೈಕನ್ನು 1 ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿ, ನೇಮ್ ಹೇಳ್ದೇನೆ ಬೈಕದು ಡಿಸ್ಕ್ರೈಬ್ ಮಾಡಿ, ಆ್ಯಂಡ್ ನಾನು ಅದನ್ನು ಗೆಸ್ ಮಾಡ್ತೀನಿ. ಅರ್ಥ ಆಯ್ತಾ ನಿಮಗೆ? ಲೈಕ್ ನೀವು ನಿಮ್ಮ ಬೈಕ್ ನೇಮನ್ನು ನಿಮ್ಮ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿ, ನಾನು ಅದನ್ನು ಲೈಕ್ ಯಾವ ಬೈಕು ಅಂತ ಹೇಳ್ತೀನಿ. ಓಕೆ ಓಕೆ ಗೈಸ್, ಎಲ್ಲರೂ ಕಮೆಂಟ್ ಹಾಕಿ. ನನಗೆ ಈ ರೋಡಲ್ಲಿ ನೈಟು 110 120 ಹೋದರೆ ಭಯ ಆಗುತ್ತೆ. ಅದು ಹೆಂಗೆ 250 220 ಎಲ್ಲ ಹೊಡಿತೀರಾ ನೀವು? ಬಾಯ್ ಸೀರಿಯಸ್ಲಿ. ನೋ ಹೆಲ್ಮೆಟ್ ನೋ ಎಂಟ್ರಿ. ನೈಸ್. ಹಲೋ, ನಾನೇ ಮಾಡೋಣ ಅಂತಿದ್ದೆ, ಇಲ್ಲೇ ಕೆಳಗೆ ಅಂಗಡಿಗೆ ಬಂದಿದ್ದೆ ಕಣೋ, ಫೋನ್ ಕಿಶೆಯಲ್ಲಿತ್ತು. ಗೈಸ್ ಸುಳ್ಳು ಹೇಳ್ದೆ. ವಾವ್, ಈ ಥರ ಖಾಲಿ ಇದ್ಬಿಟ್ರೆ ಸೈಡಿಂದ ಆರಾಮಾಗಿ ಹೋಗ್ಬೋದು. ಲೈಕ್ ಒಂದು ರೈಡ್ ಇತ್ತು, ನಾನು ಸ್ವಾತಿ ಕೀರ್ತಿ ಹರ್ಷ ಎಲ್ಲ ಹೋಗಿದ್ವಿ ಮೈಸೂರಿಗೆ. ಆವಾಗ ಲೈಕ್ ಅವ್ರಿಗೆಲ್ಲ ಸ್ವಲ್ಪ ಜಾಸ್ತಿನೇ ನನ್ನ ವೈಬ್ ಮ್ಯಾಚ್ ಆಯಿತು, ಅವ್ರ ವೈಬ್ ನಂಗೆ ಮ್ಯಾಚ್ ಆಯಿತು. ಸೊ ಆವಾಗ ಕನೆಕ್ಷನ್ ಆಯಿತು ಎಲ್ಲರ ಜೊತೆನೂ. ಗುಡ್ ಪೀಪಲ್, ಲೈಕ್ 2023 ಐ ಮೆಟ್ ಸೋ ಮೆನಿ ಪೀಪಲ್, ಬಟ್ ಈ ಥರ ಇಷ್ಟೊಳ್ಳೆ ಪೀಪಲ್ ಸಿಕ್ಕಿದ ಲೈಫಲ್ಲೇ ಇಲ್ಲ. ಎಲ್ಲರೂ ಹರ್ಷ ಗುರ್ತಾದಾಗಿಂದ ಅವ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರಲ್ಲ ಎಲ್ಲರೂ ಅವ್ನ ಥರನೇ, ತುಂಬ ಹೆಲ್ಪಿಂಗ್, ತುಂಬ ಕಾಮ್ ಆ್ಯಂಡ್ ತುಂಬ ಸಪೋರ್ಟಿವ್. ಎಲ್ಲೋ ಬೇರೆ ಕಡೆ ಐತೆ ಅನಿಸುತ್ತೆ. ಇಲ್ಲೇ ಇದೆ ಮೈಸೂರು ರೋಡ್ ಅಂತ ಅರ್ಥನೇ ಇದಕ್ಕೆ. ಈಗ ಫ್ರೂಟ್ಸ್ ಅಂಗಡಿಯಲ್ಲಿ ಹುಡುಕ್ಲಿ ನಾನು, ಇವನು ಹೇಳ್ತಾನೇನೆ ನಾನೇ ಪೇಷಂಟೇನೆ, ಈ ಥರ ಎಲ್ಲ ತಗೊಂಬಂದಿದ್ಯಾ ಅಂತ ಕೇಳ್ತಾನೆ. ಪಕ್ಕ ಅವನಿಗೆ 1% ಕೂಡ ಅನಿಸಿರಲ್ಲ ನಾನು ಇವತ್ತು ಬರ್ತೀನಿ ಅಂತ. ಬಟ್ ಇಟ್ಸ್ ಓಕೆ. ಅವನೇನಂದ ಅಂದರೆ ಫುಲ್ ಫೀವರ್ ಬಂದಿದೆ, ಮಲ್ಕೊಂಡಿದ್ದೀನಿ ಅಂದ. ಆ್ಯಕ್ಚುಲಿ ಅವ್ನು ಯಾವತ್ತೂ ನಗಾಡ್ಕೊಂಡೇ ಇರ್ತಾನೆ, ಅಷ್ಟೆಲ್ಲ ಸ್ಯಾಡಲ್ಲಿ ತುಂಬ ಕಮ್ಮಿ ಇರೋದು ಅವನು ಎಲ್ಲಿಗೆ ಬಂದ್ರೂ ಹೆಂಗೆ ಬಂದ್ರೂ ಫುಲ್ ನಗಾಡ್ಕೊಂಡೆ ಖುಷಿಯಲ್ಲೇ ಮಾತಾಡ್ಸ್ಕೊಂಡಿರ್ತಾನೆ ಎಲ್ಲರನ್ನೂ. ಬಟ್ ಅವ್ನು ಯಾವಾಗ ಡಲ್ ಆಗ್ತಾನಲ್ಲ ಅವಾಗ ಅವ್ನು ನೋಡೋಕ್ಕೆ ಆಗಲ್ಲ. ಅದಕ್ಕೆ ಫ್ರೆಂಡ್ಗೋಸ್ಕರ ಇಷ್ಟು ಮಾಡ್ತಿದ್ರೇನು ಅಲ್ವಾ. ಆ್ಯಕ್ಚುಲಿ ಹರ್ಷಂಗೆ ಪಿಜ್ಜಾ ಅಂದರೆ ಇಷ್ಟ, ಸೊ ಐ ಥಾಟ್ ಹರ್ಷಂಗೆ ಪಿಜ್ಜಾ ತೊಗೊಳ್ಳೋಣ ಅಂತ. ಸೊ ಲೆಟ್ಸ್ ಗೋ ಆ್ಯಂಡ್ ಟೇಕ್ ಪಿಜ್ಜಾ ಫಾರ್ ಹರ್ಷ. ಡಾಮಿನೋಸಿಗೆ ಬಂದಿದ್ದೀನಿ. ಸೊ ಗೈಸ್, ನಾನೀಗ ಡಾಮಿನೋಸಲ್ಲಿದ್ದೀನಿ. ಅವ್ನಿಗೆ ಫೇವ್ರೇಟ್ ಪಿಜ್ಜಾ ಯಾವುದಿತ್ತು ಅದು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ 10 to 15 minutes ಬೇಕು ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ತಗೊಂಡು ಆಮೇಲೆ ಹೋಗೋದು ಸೀದಾ. ಇಲ್ಲಿಂದ ಒಂದು ಮನೆ 1 ಕಿಲೋಮೀಟ್ರು ಇಲ್ಲ. ಸೊ ನೋಡೋಣ, ಕೊಡೋಕ್ಕೂ ತೊಗೊಂಡು ಹೋಗೋಣ. ಖುಷಿ ಆಗ್ತಾನೋ ಬೇಜಾರಾಗ್ತಾನೋ ಗೊತ್ತಿಲ್ಲ, ನೋಡೋಣ. Guys, finally I got this pizza for Harsha. Oh. Let's go now. It's already 9 o'clock ಆಗ್ತಾ ಬಂತು. ಇಷ್ಟು ಯಾಕೆ ಬಂದಿದ್ಯೋ ಹಂಗೆ ಹಿಂಗೆ ಅಂತಾನೆ. ಯಾಕೆ ಸಾಯ್ತೀರ ಪೀ ಅಂದ್ಕೊಂಡು.
ಸೊ ಹರ್ಷನ್ ಮಾತಾಡಿಸ್ಬಿಟ್ಟು ಮಾಡ್ತೀನಿ, ಬಿಕಾಸ್ ಹರ್ಷ ಎಲ್ಲಿದ್ದಾನಂತ ಗೊತ್ತಿಲ್ಲ. ನೋಡು ಅವನು ಹಾಳು ಮಾಡ್ತಾವನೆ ಗೈಸ್. ಹರ್ಷ ಚೋಟು ಇಲ್ಲಿದೆ, ಸ್ಟಾಪಿ ಎಲ್ಲ ಮಾಡ್ತಾವನೆ. ಅಭಿ ಕರೆಕ್ಟಾಗಿ ಗಾಡಿ ಓಡ್ಸಕ್ ಬರಲ್ಲ, ಸ್ಟಾಪಿ ಹಿಡೀಲಿ ಮಾಡ್ತಾನೆ. ಫಸ್ಟು ಬ್ರೇಕ್ ಹಿಡಿಬೇಕು, ಕ್ಲಚ್ ಹಿಡಿಬೇಕು. ಗೇರ್ಲೆಸ್ ಇದು ನಿಮ್ಮ ತಲೆ, ಗೇರ್ಲೆಸ್ ಇದು. ಹಿಂದೆ ಕೂತ್ಕೋಬೇಕು ಫುಲ್ಲು. ಹಾಂ, ಮಂಡಿ ಟಚ್ ಆಗಲ್ಲ ಅವಾಗ. ಹೋಗು, ಮಂಡಿ ಟಚ್ ಹೋಗುತ್ತೆ. ಹಿಂದೆ ಕೂತ್ಕೋಬೇಕು ಸ್ವಲ್ಪ. ಹಾಂ, ಕೂತ್ಕೋ ಹಿಂದೆ. ಕೊಡ ಎಕ್ಸಲೇಟ್ರು. Yes, I know that. ಅವನಿಗೆ ಚೆನ್ನಾಗಿ ಬರುತ್ತೆ ಬಿಕಾಸ್ ಅವನ್ ಚೋಟು ತಾನೆ ಇದು. ಗೈಸ್, ನಾನೀಗ ಇಲ್ಲ ಹರ್ಷ ಮನೆಯಿಂದ ಹೊರಡ್ತಾ ಇದ್ದೀನಿ. ಗಾಡಿ ಇಲ್ಲಿದೆ. ಸೊ ಈಗ ಟೈಮ್ ಬಂದ್ಬಿಟ್ಟು 10:15 ಹಂಗಾಗಿದೆ. ಇಲ್ಲಿಂದ ಹೊರಡಬೇಕು. ನಿಮ್ಗೆ ಯಾರನ್ನೋ ಮೀಟ್ ಮಾಡಿಸ್ತೀನಿ ನೋಡಿ. ಇವರು ಕಡ್ಡಿ ಅಂತ. ಕಡ್ಡಿ 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 ಇಲ್ಲ ಗೈಸ್, ಇಂಟ್ರೆಸ್ಟ್ ಇಲ್ಲ ಅವನಿಗೆ ಮಾತಾಡೋಕೆ ನಮ್ಮ ಜೊತೆ. ಓಕೆ ಗೈಸ್, ಈಗ ಟೈಮ್ ಆಗಿದೆ 10:15 ಎಸ್. ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ. ಗಾಡಿ ಇಲ್ಲಿದೆ. ಅಭಿ, ಹರ್ಷ. ಹರ್ಷನ್ ಸ್ವಲ್ಪ ಹುಷಾರಿಲ್ಲ, ಆದ್ರೂ ಹರ್ಷ ಊರು ತುಂಬ ತಿರುಗ್ತಾ ಇದ್ದಾನೆ. ಊಟ ತಿಂದಲೇ ಮನೆಗೆ ಹೋಯ್ತಾವಳೆ. ಪಿಚಿಕೆ ಅನ್ಕೊಂತೀಯಾ? ಏಯ್ ಇಲ್ಲಿ ನೋಡ್ರಿ ರಾಹುಲ್ ಇಲ್ಲವನೇ. ಸೊ ಹೊರಡೋಣ, ಇಲ್ಲಿಗೆ ಟೈಮ್ ಆಯಿತು.